ಚಿಕ್ಕಬಳ್ಳಾಪುರದ ಚಪ್ಪಲಿ ಪ್ರಸಂಗ ರಾಜ್ಯ ರಾಜಕೀಯದಲ್ಲಿ ಆರೋಪ ಪ್ರತ್ಯಾರೋಪಕ್ಕೆ ಸಾಕ್ಷಿಯಾಗಿದೆ. ಆಡಳಿತ ಪಕ್ಷದ ಶಾಸಕರ ಮೇಲೆ ಚಪ್ಪಲಿ ತೂರಿದ್ದಕ್ಕೆ ಕಾಂಗ್ರೆಸ್ ಕೆನಲಿ ಕೆಂಡವಾಗಿದೆ. ಈ ಘಟನೆಗೆ ಈಗ ಸಿಎಂ ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಆಕ್ಷನ್ ಮೋಡ್ಗೆ ಬಂದಿದ್ದಾರೆ. ಪ್ರದೀಪ್ ಈಶ್ವರ್ ಬೆನ್ನಿಗೆ ನಿಂತ ಸಿಎಂ ಮತ್ತು ಮಾಜಿ ಸಿಎಂ ಹೇಳಿದ್ದೇನು ಬನ್ನಿ ನೋಡೋಣ. ಚಪ್ಪಲಿ ತೂರಿದ ವಿಚಾರಕ್ಕೆ ಪ್ರದೀಪ್ ಈಶ್ವರ್ ಕಣ್ಣೀರು. ಶಾಸಕನ ಬೆಂಬಲಕ್ಕೆ ನಿಂತು ಧೈರ್ಯ ತುಂಬಿದ ಸಿದ್ದು ಡಿಕೆಶಿ. ರಾಜಕಾರಣ ಅಂದ್ರೆ ಬರೀ ಸದ್ದು ಗದ್ದಲ ಅನ್ಕೊಂಡಿದ್ರೆ ತಪ್ಪು. ಅಲ್ಲಿ ನೋವು, ಅವಮಾನ, ಕಣ್ಣೀರು ಎಲ್ಲವೂ ಇರುತ್ತೆ. ಇದಕ್ಕೆ ಸಾಕ್ಷಿ ಎಂಬಂತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಿಎಂ ಸಿದ್ದರಾಮಯ್ಯ ಎದುರು ಕಣ್ಣೀರು ಸುರಿಸಿದ್ದಾರೆ. ಇತ್ತೀಚೆಗೆ ಚಿಕ್ಕಬಳ್ಳಾಪುರದಲ್ಲಿ ನಡೆದ ಜೆಡಿಎಸ್ ಬಿಜೆಪಿ ಕಾರ್ಯಕರ್ತರ ಗಲಾಟೆ ವೇಳೆ ತನ್ನ ಮೇಲೆ ಚಪ್ಪಲಿ ತೂರಿದ ಘಟನೆಯನ್ನ ನೆನೆದು ಪ್ರದೀಪ್ ಈಶ್ವರ್ ತೀವ್ರ ಭಾವುಕರಾಗಿದ್ದಾರೆ. ನನ್ನ ಮೇಲೆ ಚಪ್ಪಲಿ ತೂರಿದ್ರು, ನಮ್ಮ ಕುಟುಂಬವನ್ನ ಅಸಭ್ಯವಾಗಿ ನಿಂದಿಸಿದ್ರು ಅಂತ ಸಿದ್ದರಾಮಯ್ಯ ಬಳಿ ನೋವು ತೋಡ್ಕೊಂಡಿದ್ದಾರೆ. ಕಣ್ಣೀರು ಹಾಕಿದ ಯುವ ಶಾಸಕನಿಗೆ ಸಿದ್ದರಾಮಯ್ಯ ಬೆನ್ನೆಲುಬಾಗಿ ನಿಂತು ಸಮಾಧಾನ ಪಡಿಸಿದ್ರು. ರಾಜಕಾರಣದಲ್ಲಿ ಇವೆಲ್ಲ ಸಾಮಾನ್ಯ, ಧೈರ್ಯಗೆಡ್ಬೇಡ, ನಿನ್ನೊಂದಿಗೆ ನಾವಿದ್ದೇವೆ ಅಂತ ಸಮಾಧಾನ ಪಡಿಸಿದ್ದಾರೆ. ಪಕ್ಷದ ಶಾಸಕನಿಗಾದ ಅವಮಾನದ ವಿರುದ್ಧ ಸಿಡಿದೆದ್ದ ಟಗರು. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗೆ ಫೋನ್ ಮಾಡಿ ಲೆಫ್ಟ್ ರೈಟ್. ಪ್ರದೀಪ್ ಈಶ್ವರ್ಗೆ ಕೇವಲ ಸಾಂತ್ವನ ಹೇಳಿ ಸಿದ್ದರಾಮಯ್ಯ ಸುಮ್ಮನಾಗ್ಲಿಲ್ಲ. ತಕ್ಷಣವೇ ಆಡಳಿತ ಪಕ್ಷದ ಶಾಸಕನಿಗಾದ ಅವಮಾನದ ವಿರುದ್ಧ ಸಿಡಿದೆದ್ದ ಟಗರು ಜಿಲ್ಲಾಧಿಕಾರಿಗೆ ನೇರವಾಗಿ ಫೋನ್ ಮಾಡಿ ಲೆಫ್ಟ್ ರೈಟ್ ತೆಗೆದುಕೊಂಡಿದ್ದಾರೆ. ಪೊಲೀಸರ ಸಮ್ಮುಖದಲ್ಲೇ ಶಾಸಕನ ಮೇಲೆ ಚಪ್ಪಲಿ ತೂರುತ್ತಾರೆ ಅಂದ್ರೆ ನೀವೇನ್ ಮಾಡ್ತಿದ್ರಿ? ಗಲಾಟೆ ಮಾಡೋಕೆ ಅವಕಾಶ ಕೊಟ್ಟಿದ್ಯಾರು? ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲಿದ್ರು ಅಂತ ಕ್ಲಾಸ್ ತಗೊಂಡಿದ್ದಾರೆ. ಅಷ್ಟಲ್ಲದೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೂ ಫೋನ್ ಮಾಡಿ ಈ ಘಟನೆಗೆ ಕಾರಣ ಆದವರ ವಿರುದ್ಧ ಕ್ರಮ ಜರುಗಿಸಿ ಅಂತ ಖಡಕ್ ಸಂದೇಶ ಕೊಟ್ಟಿದ್ದಾರೆ. ಇತ್ತ ಶಾಸಕ ಪ್ರದೀಪ್ ಈಶ್ವರ್ಗೆ ಕಳೆದ ರಾತ್ರಿ ಫೋನ್ ಮಾಡಿ ಮಾಹಿತಿ ಪಡೆದ ಸಿಎಂ ಡಿಕೆ ಶಿವಕುಮಾರ್ ತಪ್ಪಿತಸ್ಥರ ಮೇಲೆ ಕಾನೂನು ಕ್ರಮದ ಭರವಸೆ ನೀಡಿದ್ದಾರೆ. ಒಟ್ನಲ್ಲಿ ಕೈ ನಾಯಕರೆಲ್ಲರೂ ಒಗ್ಗಟ್ಟಾಗಿ ಪ್ರದೀಪ್ ಈಶ್ವರ್ ಪರ ನಿಂತಿದ್ದು ವಿಪಕ್ಷಗಳಿಗೆ ಹಾಗೂ ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳಿಗೆ ಖಡಕ್ ವಾರ್ನಿಂಗ್ ನೀಡಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಚಪ್ಪಲಿ ಪ್ರಸಂಗ ಯಾವ ತಿರುವು ಪಡೆದುಕೊಳ್ಳುತ್ತೆ ಅಂತ ಕಾದು ನೋಡಬೇಕಿದೆ. ವೀರೇಶ್ ದಾನಿ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.